ಲಕ್ಷ್ಮೀ ದೇವಿಯನ್ನು ಸಂಪತ್ತು, ಐಶ್ವರ್ಯ, ಶುದ್ಧತೆ ಮತ್ತು ಶುಭದ ಸಂಕೇತವಾಗಿ ಪೂಜಿಸಲಾಗುತ್ತದೆ. ಪಲ್ಲಿ ಬಗ್ಗೆ ಹಿಂದೂ ಸಂಪ್ರದಾಯದಲ್ಲಿ ಕೆಲವು ವಿಶೇಷ ನಂಬಿಕೆಗಳು ಇವೆ. ಮನೆಗೆ ಪಲ್ಲಿ ಬರುವುದು ಕೆಲವೊಮ್ಮೆ ಶುಭದ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ವಿಶೇಷವಾಗಿ ಧನ ಮತ್ತು ಸಮೃದ್ಧಿ ಬರಲಿರುವ ಸಂಕೇತವೆಂದು ಕೆಲವರು ನಂಬುತ್ತಾರೆ. ಅದರ ಕಾರಣದಿಂದ ಕೆಲವು ಪ್ರದೇಶಗಳಲ್ಲಿ ಪಲ್ಲಿಯನ್ನು ಲಕ್ಷ್ಮೀದೇವಿಯ ಕೃಪೆಯ ಸಂಕೇತವಾಗಿ ಕಾಣುತ್ತಾರೆ. ಆದರೆ ಇದು ಪುರಾಣಗಳಲ್ಲಿ ಸ್ಪಷ್ಟವಾದ ನೇರ ಸಂಬಂಧಕ್ಕಿಂತ ಹೆಚ್ಚು ಜನಪದ ನಂಬಿಕೆ ಮತ್ತು ಸಂಪ್ರದಾಯದ ಭಾಗವಾಗಿದೆ. ಲಕ್ಷ್ಮೀದೇವಿಯು ಮತ್ತು ಪಲ್ಲಿ ಎರಡರ ನಡುವಿನ ಸಂಬಂಧವು ಮುಖ್ಯವಾಗಿ ಜನಪದ ನಂಬಿಕೆಗಳು, ವಾಸ್ತುಶಾಸ್ತ್ರ ಮತ್ತು ಕೆಲವು ಹಳೆಯ ಸಂಪ್ರದಾಯಗಳಿಂದ ಬಂದಿವೆ. ಸ್ನೇಹಿತರೆ, ವಿಡಿಯೋ ಪೂರ್ತಿ ನೋಡುವ ಮೊದಲು ನೀವು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಬಯಸಿದರೆ, ನಿಮ್ಮ ಮನೆಯ ಏಳಿಗೆಯನ್ನು ನೀವು ಬಯಸುವುದಾದರೆ ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ಕಾಮೆಂಟ್ ಮಾಡಿ. ಪುರಾಣಗಳಲ್ಲಿ ನೇರವಾಗಿ ಪಲ್ಲಿಯನ್ನು ಲಕ್ಷ್ಮೀದೇವಿಯ ವಾಹನ ಅಥವಾ ವಿಶೇಷ ಸಂಗಾತಿ ಎಂದು ಹೇಳಿಲ್ಲ. ಆದರೆ ಭಾರತೀಯ ಮನೆಗಳಲ್ಲಿ ಪಲ್ಲಿಗೆ ಒಂದು ವಿಶೇಷ ಆಧ್ಯಾತ್ಮಿಕ ಸಂಕೇತದ ಸ್ಥಾನವಿದೆ. ಪಲ್ಲಿಯನ್ನು ಶುಭವೆಂದು ನೋಡುವ ಕಾರಣ ಪಲ್ಲಿ ಮನೆಗೆ ಬರುವುದು ಮನೆಯಲ್ಲಿನ ಜೀವಶಕ್ತಿ ಮತ್ತು ಸ್ವಚ್ಛತೆಯ ಸಂಕೇತ ಎಂದು ಕೆಲವರು ನಂಬುತ್ತಾರೆ. ಪಲ್ಲಿಯ ಶಬ್ದ ಅಥವಾ ಅದರ ಚಲನವಲನವನ್ನು ಕೆಲವು ಪ್ರದೇಶಗಳಲ್ಲಿ ಶುಭ ಸೂಚನೆ ಎಂದು ಪರಿಗಣಿಸುತ್ತಾರೆ. ವಿಶೇಷವಾಗಿ ಪೂಜಾ ಕೊಠಡಿ ಅಥವಾ ಹಣ ಇಡುವ ಸ್ಥಳದ ಬಳಿ ಪಲ್ಲಿ ಕಾಣಿಸಿದರೆ ಅದು ಲಕ್ಷ್ಮೀದೇವಿಯ ಕೃಪೆ ಬರುತ್ತಿದೆ ಎಂಬ ನಂಬಿಕೆ ಇದೆ. ವಾಸ್ತುಶಾಸ್ತ್ರದಲ್ಲಿ ವಾಸ್ತು ಪ್ರಕಾರ ನೋಡೋಣ. ವಾಸ್ತು ಪ್ರಕಾರ ಮನೆಯಲ್ಲಿ ಪಲ್ಲಿಗಳು ಇದ್ದರೆ ಕೀಟಗಳು ಕಡಿಮೆ ಆಗುತ್ತದೆ. ಇದನ್ನು ಮನೆಯ ರಕ್ಷಣೆಯ ಸಂಕೇತವೆಂದು ನೋಡುತ್ತಾರೆ. ದೀಪಾವಳಿ ಅಥವಾ ಶುಕ್ರವಾರದಂದು ಪಲ್ಲಿ ಕಾಣುವುದು ಕೆಲವು ಜನರ ಪ್ರಕಾರ ಐಶ್ವರ್ಯಕ್ಕೆ ಶುಭ ಸೂಚನೆ. ಪಲ್ಲಿ ಶಾಸ್ತ್ರ ಅಥವಾ ಗೌಳಿ ಶಾಸ್ತ್ರ. ಭಾರತದಲ್ಲಿ ಗೌಳಿ ಶಾಸ್ತ್ರ ಎಂಬ ಒಂದು ಜನಪ್ರಿಯ ನಂಬಿಕೆ ಇದೆ. ಇದರಲ್ಲಿ ಪಲ್ಲಿ ದೇಹದ ಯಾವ ಭಾಗಕ್ಕೆ ಬೀಳುತ್ತದೆ, ಯಾವ ಸಮಯದಲ್ಲಿ ಕಾಣುತ್ತದೆ ಅಥವಾ ಬೀಳುತ್ತದೆ, ಯಾವ ದಿಕ್ಕಿನಲ್ಲಿ ಓಡುತ್ತದೆ, ಇವುಗಳ ಆಧಾರದ ಮೇಲೆ ಶುಭ ಅಶುಭ ಫಲಗಳನ್ನು ಹೇಳಲಾಗುತ್ತದೆ. ಈ ನಂಬಿಕೆಗಳು ವಿಶೇಷವಾಗಿ ದಕ್ಷಿಣ ಭಾಗಗಳಲ್ಲಿ, ಅಂದರೆ ಇಂಡಿಯಾದ ದಕ್ಷಿಣದ ಭಾಗಗಳಲ್ಲಿ ಹೆಚ್ಚು ಪ್ರಸಿದ್ಧವಾಗಿವೆ. ದೇವಾಲಯ ಸಂಪ್ರದಾಯ. ದೇವಾಲಯದಲ್ಲಿ ಸುವರ್ಣ ಪಲ್ಲಿ ಮತ್ತು ಬೆಳ್ಳಿ ಪಲ್ಲಿ ಎಂಬ ರೂಪಗಳಿವೆ. ಅವುಗಳನ್ನು ಸ್ಪರ್ಶಿಸಿದರೆ ದೋಷ ನಿವಾರಣೆ ಆಗುತ್ತದೆ ಎಂಬ ನಂಬಿಕೆ ಇದೆ. ಇದರಿಂದ ಪಲ್ಲಿಗೆ ಕೆಲವು ಆಧ್ಯಾತ್ಮಿಕ ಮಹತ್ವವನ್ನು ನೀಡಲಾಗಿದೆ. ಪಲ್ಲಿಗೂ ಲಕ್ಷ್ಮೀದೇವಿಗೂ ನೇರ ಪುರಾಣ ಸಂಬಂಧ ಇಲ್ಲ. ಆದರೆ ಜನಪದ ನಂಬಿಕೆಗಳಲ್ಲಿ ಪಲ್ಲಿಯನ್ನು ಐಶ್ವರ್ಯ ಮತ್ತು ಮನೆಗೆ ಸಮೃದ್ಧಿ ಇವುಗಳ ಸಂಕೇತವಾಗಿ ನೋಡುತ್ತಾರೆ. ಆದ್ದರಿಂದಲೇ ಕೆಲವು ಜನರು ಪಲ್ಲಿಯನ್ನು ಲಕ್ಷ್ಮೀದೇವಿಯ ಕೃಪೆಯ ಸೂಚನೆ ಎಂದು ಭಾವಿಸುತ್ತಾರೆ. ಪಲ್ಲಿಯನ್ನು ಮನೆಯಿಂದ ಓಡಿಸುವುದು ಅಥವಾ ತಪ್ಪಾಗಿ ಸಾಯಿಸುವುದರ ಬಗ್ಗೆ ಹಲವಾರು ಜನಪದ ನಂಬಿಕೆಗಳು ಮತ್ತು ಧಾರ್ಮಿಕ ಅಭಿಪ್ರಾಯಗಳಿವೆ. ಆದರೆ ಮೊದಲು ಒಂದು ಮುಖ್ಯವಾದ ವಿಷಯ. ವೈಜ್ಞಾನಿಕವಾಗಿ ನೋಡಿದರೆ ಪಲ್ಲಿಯನ್ನು ಓಡಿಸಿದರೆ ಅಥವಾ ಸಾಯಿಸಿದರೆ ಅತೀಂದ್ರಿಯ ದೋಷ ಬರುತ್ತದೆ ಎಂಬುದಕ್ಕೆ ಯಾವುದೇ ದೃಢವಾದ ಸಾಕ್ಷಿ ಇಲ್ಲ. ಆದರೆ ಹಿಂದೂ ಸಂಪ್ರದಾಯದಲ್ಲಿ ಜೀವಹಿಂಸೆ ತಪ್ಪು ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಅನಾವಶ್ಯಕವಾಗಿ ಜೀವಿಯನ್ನು ಕೊಲ್ಲಬಾರದು ಎಂಬ ಧಾರ್ಮಿಕ ನಂಬಿಕೆ ಮತ್ತು ಭಾವನೆ ಇದೆ. ಜನಪದ ನಂಬಿಕೆಗಳು. ಕೆಲವು ಪ್ರದೇಶಗಳಲ್ಲಿ ಹೀಗೆ ನಂಬುತ್ತಾರೆ. 1. ಪಲ್ಲಿಯನ್ನು ಸಾಯಿಸಿದರೆ ಮನೆಯ ಶುಭಶಕ್ತಿ ಕಡಿಮೆ ಆಗುತ್ತದೆ. ಲಕ್ಷ್ಮೀದೇವಿಯ ಕೃಪೆ ದೂರವಾಗಬಹುದು ಎಂದು ಹಲವರು ಭಾವಿಸುತ್ತಾರೆ. 3. ಮನೆಯಲ್ಲಿನ ಹಣದ ವ್ಯಯ ಹೆಚ್ಚಾಗುವುದು ಅಥವಾ ಸಣ್ಣ ತೊಂದರೆಗಳು ಎದುರಾಗಬಹುದು ಎಂಬ ನಂಬಿಕೆಗಳು ಇವೆ. ಇವು ಮುಖ್ಯವಾಗಿ ಜನಪದ ನಂಬಿಕೆಗಳು. ಪುರಾಣಗಳಲ್ಲಿ ಸ್ಪಷ್ಟ ನಿಯಮಗಳಾಗಿ ಹೇಳಿಲ್ಲ.
ಧಾರ್ಮಿಕ ದೃಷ್ಟಿಯಿಂದ ಹಿಂದೂ ಧರ್ಮದಲ್ಲಿ ಅಹಿಂಸಾ ಜೀವಹಿಂಸೆ ಮಾಡದಿರುವುದು ಒಂದು ಮಹತ್ವದ ಮೌಲ್ಯ. ಯಾವುದೇ ಜೀವಿಯನ್ನು ಕಾರಣವಿಲ್ಲದೆ ಕೊಲ್ಲುವುದು ಪಾಪಕರ್ಮ ಎಂದು ಪರಿಗಣಿಸಲಾಗುತ್ತದೆ. ಅದರಿಂದ ಪಲ್ಲಿಯನ್ನು ಕೊಲ್ಲುವುದಕ್ಕಿಂತ ಕಿಟಕಿಗಳನ್ನು ತೆರೆಯುವುದು, ಬೆಳಕು ಕಡಿಮೆ ಮಾಡುವುದು ಮತ್ತು ಸುರಕ್ಷಿತವಾಗಿ ಹೊರಗೆ ಹೋಗುವಂತೆ ಮಾಡುವುದು ಇವು ಉತ್ತಮ ವಿಧಾನಗಳೆಂದು ಪರಿಗಣಿಸಲಾಗುತ್ತದೆ. ತಪ್ಪಾಗಿ ಸತ್ತರೆ ಏನು ಮಾಡುತ್ತಾರೆ? ಹಳ್ಳಿಗಳಲ್ಲಿ ಮತ್ತು ಕೆಲವು ಮನೆಗಳಲ್ಲಿ ದೇವರ ಬಳಿ ಕ್ಷಮೆ ಕೇಳುವುದು, ದೀಪ ಹಚ್ಚುವುದು ಅಥವಾ ವಿಷ್ಣು ಅಥವಾ ಲಕ್ಷ್ಮೀ ದೇವಿಯ ಪ್ರಾರ್ಥನೆ ಮಾಡುವುದು ಇಂತಹ ಸಂಪ್ರದಾಯಗಳು ಕಂಡುಬರುತ್ತವೆ. ಕೆಲವರು ತುಳಸಿಗೆ ನೀರು ಹಾಕುವುದು, ಪಕ್ಷಿಗಳಿಗೆ ಆಹಾರ ನೀಡುವುದು, ಗೋಸೇವೆ ಅಥವಾ ದಾನ ಮಾಡುವುದು ಇವುಗಳನ್ನು ಶುಭ ಕಾರ್ಯವಾಗಿ ಮಾಡುತ್ತಾರೆ. ಪಲ್ಲಿಯನ್ನು ಕೊಂದರೆ ಭಯಾನಕ ದೋಷ ಬರುತ್ತದೆ ಎಂಬುದು ನಂಬಿಕೆ, ದೃಢ ಸತ್ಯವಲ್ಲ. ಆದರೆ ಜೀವದಯೆ ಮತ್ತು ಅಹಿಂಸೆಯ ದೃಷ್ಟಿಯಿಂದ ಜೀವಿಗಳನ್ನು ಕಾಪಾಡುವುದು ಉತ್ತಮ. ಮನೆಯಿಂದ ಓಡಿಸಬೇಕಾದರೆ ಹಾನಿ ಮಾಡದೆ ಹೊರಗೆ ಬಿಡುವುದು ಒಳ್ಳೆಯದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.